ಹನುಮಂತನು ಈ ಜಗತ್ತಿನಲ್ಲಿ ಯಾರೂ ದೂಷಿಸುವವರಿಲ್ಲದ ಒಬ್ಬನೇ ಒಬ್ಬ ಏಕೈಕ ದೇವರು. ಶ್ರೀರಾಮ, ಕೃಷ್ಣ ಮತ್ತು ಇಂದ್ರರನ್ನೂ ಕೂಡ ಜನರು ಯಾವುದಾದರೊಂದು ವಿಷಯಕ್ಕೆ ದೂಷಿಸಿದ್ದಾರೆ. ಆದರೆ ಹನುಮಂತನ ವಿಷಯದಲ್ಲಿ ಕೇವಲ ಭಕ್ತಿ ಮತ್ತು ಗೌರವ ಮಾತ್ರವಿದೆ. ಈ ವಿಡಿಯೋದಲ್ಲಿ ಅವರ ಜೀವನದ 3 ಪ್ರಮುಖ ಸೂತ್ರಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯ ಸೂತ್ರ, ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು. ಯಶಸ್ವಿಯಾಗಲು ನೀವು ಜವಾಬ್ದಾರಿಯನ್ನು ಹೊರಬೇಕು. ಜವಾಬ್ದಾರಿಯನ್ನು ಯಾರೂ ತಂದುಕೊಡುವುದಿಲ್ಲ, ಅದನ್ನು ನಾವೇ ಮುಂದೆ ಬಂದು ತೆಗೆದುಕೊಳ್ಳಬೇಕು. ಉದಾಹರಣೆಗೆ, ಲಕ್ಷ್ಮಣನು ಮೂರ್ಛೆ ಹೋದಾಗ ಶ್ರೀರಾಮನು ಅತ್ಯಂತ ದುಃಖದಲ್ಲಿದ್ದನು. ಆಗ ಯಾರೂ ಏನು ಮಾಡದಿದ್ದಾಗ ಹನುಮಂತನು ತಾನಾಗಿಯೇ ಮುಂದೆ ಬಂದು ಜವಾಬ್ದಾರಿ ವಹಿಸಿಕೊಂಡನು. ಸಂಜೀವಿನಿ ಮೂಲಿಕೆಯನ್ನು ತರಲು ಲಂಕೆಯಿಂದ ಹಿಮಾಲಯದವರೆಗೆ ಹೋಗಿ ಸೂರ್ಯೋದಯಕ್ಕೂ ಮುನ್ನ ಹಿಂತಿರುಗುವ ಅಸಾಧ್ಯವಾದ ಕೆಲಸವನ್ನು ಹನುಮಂತನು ತನ್ನ ವಿಶ್ವಾಸದಿಂದ ಪೂರ್ಣಗೊಳಿಸಿದನು. ಎರಡನೆಯ ಸೂತ್ರ, ಯಾವಾಗಲೂ ದೊಡ್ಡ ಕೆಲಸಗಳನ್ನು ಮಾಡಲು ಪ್ರಯತ್ನಿಸಿ. ಜಗತ್ತು ಯಾವಾಗಲೂ ದೊಡ್ಡ ಸಾಧನೆ ಮಾಡಿದವರನ್ನು ಮಾತ್ರ ನೆನಪಿಟ್ಟುಕೊಳ್ಳುತ್ತದೆ. ಹನುಮಂತನು ಕೇವಲ ಸಣ್ಣ ನದಿ ಅಥವಾ ಹಳ್ಳವನ್ನು ದಾಟಿದ್ದರೆ ಯಾರೂ ನೆನಪಿಡುತ್ತಿರಲಿಲ್ಲ. ಆದರೆ ಅವರು ಸಾವಿರಾರು ಮೈಲಿನ ದೂರ ಸಮುದ್ರವನ್ನು ಹಾರಿದರು. ಅಸಾಧ್ಯವೆಂದು ತೋರುವ ಕೆಲಸಗಳನ್ನು ಅವರು ಮಾಡಿದ್ದರಿಂದಲೇ ಇಂದಿಗೂ ಅವರನ್ನು ಪೂಜಿಸಲ್ಪಡುತ್ತಾರೆ. ಒಬ್ಬ ವೈದ್ಯ ಸಣ್ಣ ನೆಗಡಿಗೆ ಚಿಕಿತ್ಸೆ ನೀಡಿದರೆ ನಾವು ಹೆಚ್ಚು ಬೆಲೆ ಕೊಡುವುದಿಲ್ಲ. ಆದರೆ ಅದೇ ವೈದ್ಯ ದೊಡ್ಡ ಶಸ್ತ್ರಚಿಕಿತ್ಸೆ ಮಾಡಿದರೆ ನಮ್ಮ ಸರ್ವಸ್ವವನ್ನು ನೀಡುತ್ತೇವೆ. ಅಂದರೆ ನೀವು ಮಾಡುವ ಕೆಲಸದ ಗಾತ್ರಕ್ಕೆ ತಕ್ಕಂತೆ ನಿಮಗೆ ಗೌರವ ಸಿಗುತ್ತದೆ. ಮೂರನೆಯ ಸೂತ್ರ, ಸದಾ ಖುಷಿಯಾಗಿರಿ. ಸಂತೋಷವಾಗಿರುವ ಮನಸ್ಸಿನಲ್ಲಿ ದೇವರು ನೆಲೆಸುತ್ತಾನೆ. ರಾಮಾಯಣದ ಪ್ರತಿಯೊಂದು ಪಾತ್ರವು ಯಾವುದಾದರೊಂದು ಸಮಯದಲ್ಲಿ ದುಃಖ ಅಥವಾ ಕೋಪವನ್ನು ಅನುಭವಿಸಿದೆ. ಆದರೆ ಹನುಮಂತನು ಆರಂಭದಿಂದ ಅಂತ್ಯದವರೆಗೆ ಶಾಂತ ಮತ್ತು ಪ್ರಸನ್ನ ಹಾಗೂ ಖುಷಿಯಾಗಿದ್ದ ಏಕೈಕ ಪಾತ್ರ. ಯಾವಾಗ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆಯೋ ಆಗ ಕೆಲಸವು ಸಾಧ್ಯವೇ ಅಥವಾ ಇಲ್ಲವೇ ಎಂಬ ಅನುಮಾನ ಬರುವುದಿಲ್ಲ. ಹನುಮಂತನು ಸೀತೆಯನ್ನು ಹುಡುಕಲು ಹೋಗುವಾಗ ನಾನು ಪ್ರಯತ್ನಿಸುತ್ತೇನೆ ಎಂದು ಹೇಳಲಿಲ್ಲ. ಬದಲಾಗಿ ನಾನು ಹುಡುಕಿಯೇ ಬರುತ್ತೇನೆ ಎಂದು ಆತ್ಮವಿಶ್ವಾಸದಿಂದ ಹೇಳಿದನು. ಏಕೆಂದರೆ ಅವರ ಮನಸ್ಸು ಪ್ರಸನ್ನವಾಗಿತ್ತು. ಈ 3 ಸೂತ್ರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಈ ಸಮಾಜದಲ್ಲಿ ನೆಮ್ಮದಿ, ಹೆಮ್ಮೆ, ಖುಷಿಯಿಂದ ಬದುಕಲು ಆಗುತ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮತ್ತು ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ. ಧನ್ಯವಾದಗಳು.